ಗುಡ್ ಮಾರ್ನಿಂಗ್ ಅನ್ಸ್. ಇವಾಗ ಲೋಡ್ ಬಂದೈತೆ ದಾವಸ್ಪೇಟೆಯಿಂದ ಚಾಮರಾಜಪೇಟೆಗೆ. ಏನು ಲೋಡು ಏನು ಅಂತ ಗೊತ್ತಿಲ್ಲ, ಹೋಗ್ತಾ ಇದೀವಿ. ಬನ್ನಿ ಹೋಗೋಣ ಮುಂದೆ. ತುಮಕೂರು ಬಿಟ್ಟು ಈಗ ದಾವಸ್ಪೇಟೆ ಹೋಗ್ತಾ ಇದೀವಿ. ದಾವಸ್ಪೇಟೆಯಿಂದ ಚಾಮರಾಜಪೇಟೆಗೆ ಲೋಡ್ ಇರೋದು. ಆ್ಯಕ್ಚುಲಿ ನಾವು ಈ ಲೋಡ್ಗೇನು ಹೋಗಂಗಿರಲಿಲ್ಲ. ಆ್ಯಕ್ಚುಲಿ ಬೇರೆ ಲೋಡ್ಗೆ ಹೋಗ್ಬೇಕಿತ್ತು, ನಿನ್ನೆನೇ ಹೋಗ್ಬೇಕಿತ್ತು. ನಾವು ಸುಮ್ಮನೆ ಒಂದಿನ ಆಲ್ಟ್ ಆಯಿತು. ಏನಾಯ್ತಪ್ಪ ಅಂದರೆ ನಿನ್ನೆ ಪಾರ್ಟಿ ಫೋನ್ ಮಾಡಿ ನೈಟು 12 ಗಂಟೆಗೆ ಲೋಡ್ ಇರೋದು. ಡೆಕೋರೇಷನ್ ಐಟಮು ಇಲ್ಲಿಂದ ಇತ್ತು, ಮೈಸೂರಿಗಿತ್ತು. ಇಲ್ಲಿಂದ ನಾವೇನು ನಿಂತಿದ್ದು ಅದೇ ಸ್ಪಾಟಿಂದ ಮೈಸೂರಿಗಿತ್ತು. ನಾವೇನು ಪಾರ್ಟಿ ಏನು ಹೇಳಿದ್ರು 12ವರೆಗೆ ಬನ್ನಿ, ಇವಾಗೇನು ಲೋಡ್ ಆಗೋಲ್ಲ, ಐಟಮ್ ಪ್ಯಾಕಿಂಗ್ ಮಾಡ್ತಾಯಿದ್ವಿ, 12ವರೆ ಆಗುತ್ತೆ ಲೋಡ್ ಆಗೋದು, ಇವಾಗೇನು ಬರೋಕೆ ಕೂಡ 12ವರೆಗೆ ಬನ್ನಿ ಅಂತ ಹೇಳಿದ್ರು. ಸರಿ ಆಯಿತು. ನಾವೇನು ಮಾಡ್ದೋ, ಊಟ ಗೀಟ ಮಾಡ್ಕೊಂಡು 7ವರೆಗೆ ಬಂದು ಮಲ್ಕೊಂಡು 9ವರೆ ತನಕ ಎಚ್ಚರ ಇದ್ದೀವಿ. ಪಾರ್ಟಿ ಏನು ಮಾಡೋರೆ 12ವರೆಗೆ ಫೋನ್ ಮಾಡ್ತೀನಿ ಅಂದ್ಬಿಟ್ಟು 10ವರೆಗೆ ಮಾಡೋರೆ. ನಾವು 2 ದಿನ ಕರೆಕ್ಟಾಗಿ ನಿದ್ದೆ ಇರಲಿಲ್ಲ, ಮಲಗಿಬಿಟ್ಟಿದ್ವಿ. ಕೇಳಲಿಲ್ಲ ಫೋನ್. 2-3 ಸಲ ಮಾಡೋರೆ, ಪಾಪ ಅವ್ರದ್ದೇನು ತಪ್ಪಿಲ್ಲ, ಕೇಳಿಸಿಲ್ಲ ನಮಗೆ. ನಮ್ಗೆ 11:45 ಎಚ್ಚರ ಇತ್ತು. ಅಪ್ಪ ರಿಟರ್ನ್ ಫೋನ್ ಮಾಡಿದ್ರೆ 3 ಸಲ ಮಾಡೋರಲ್ಲ ಅಂತ. ಇಲ್ಲ ಸರ್, ನಿಮ್ಮ ಫೋನ್ ಎತ್ತಲಿಲ್ವಲ್ಲ, ಬೇರೆ ಗಾಡಿ ಕಳಿಸ್ತೋ ಅಂತ ಹೇಳೋರು. ಸರಿ, ಇನ್ನೇನು ಮಾಡೋಕ್ಕಾಗಲ್ಲ, ಅದು ಆಯಿತು ಬಿಡಿ ಸರ್, ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರಾಗ ಬೆಳಿಗ್ಗೆ ಹೇಳ್ತೀನಪ್ಪ, ಬೆಳಿಗ್ಗೆ ಬೇರೆ ಐತೆ ಚಾಮರಾಜಪೇಟೆಗೆ ಮಾಡೋರಂತೆ ಅಂತ ಹೇಳಿದ್ರು. ಸರಿ ಆಯಿತು ಅಂಥೇಳಿ ಮಲ್ಕೊಂಡು ಬನ್ನೀಗ ಮುಂದೆ ಹೋಗೋಣ. ಲೋಡಿಂಗ್ ಪಾಯಿಂಟ್ಗೆ ಹೋಗ್ತಾ ಇದ್ವಿ. ಇಲ್ಲಿಂದ ಇಲ್ಲೇನೆ ದಾವಸ್ಪೇಟೆ ಅಲ್ಲೇ ಅಂತೆ, ರೋಡ್ ಸೈಡ್ ಸ್ವಲ್ಪ ಒಳಗಡೆ ಹೋಗಬೇಕು. ಪಾರ್ಟಿ ಲೊಕೇಶನ್ ಹಾಕಿದ್ದಾರೆ, ಹೋಗೋಣ ಬನ್ನಿ. ಅದೇ ಲೋಡ್ ಅಲ್ಲಿತ್ತ ಹೇಳಿದ್ನಲ್ಲ, ನಾವು ಹತ್ರ ಲೋಡಿಂಗ್ ಬಂದ್ಬಿಟ್ಟು ಏನಾದ್ರೂ ಮೈಸೂರು ಬೈತೀವಲ್ಲ ಅನ್ಕೊಂಡು ಸುಮ್ಮನೆ ಆಗಿದೆ ಅಷ್ಟೇ. ಈ ಎಷ್ಟಿತ್ತು? 138 ಆಯಿತು ಮೈಸೂರು. 155, 2,000 ಡೀಸೆಲ್ ಹೋಗೋದಾ? ಹಾಂ, 2,500, 3,000 ಡೀಸೆಲ್ ಅಷ್ಟೇ. ಇದಕ್ಕೆ ಎಷ್ಟು ಪೈಕಿ ಹೋಯ್ತಾರದಕ್ಕೆ 1,000 ರೂಪಾಯಿ ಡೀಸೆಲ್ ಸಾಕ? ಇಲ್ಲಿ ಇದು ಹಾಂ 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 ಹಾಂ. ಅಲ್ಲಿಂದ ಟೋಲ್ಗೆಲ್ಲ ತಲೆ ಕೆಟ್ಟ ಫ್ರೆಂಡ್ಸ್. ಈಗ ಏನು ಮಾಡಬೇಕು ಅಂದರೆ, ಹಾಂ, ಇಲ್ಲಿ ಇವಂಗಲ್ಲಿ ಗುರು ಇದೊಂದು ಜ್ಯೂಸ್ ತರೋಕ್ಕೆ ಟೋಲ್ ಕಾಣ್ತದಲ್ಲ, ಅಲ್ಲಿಂದ ಎಷ್ಟು ಅಂಗಡಿಗಳೈತೆ, ಇಲ್ಲಿ ಎಷ್ಟು ಅಂಗಡಿಗಳೆಲ್ಲ ಹುಡುಕೊಂಡೀನಿ ಗುರು. ಈ ಟೋಲಲ್ಲಿ ಇದೊಂದು ಜ್ಯೂಸ್ ಸಿಗ್ತಲ್ಲ ಗುರು, ಯಾವ ಅಂಗಡಿಲೂ. ಅವಾಗ ಬಂದು ಮುಂದ್ಗಡೆ ಯಾವುದೋ ಅಂಗಡಿಲಿ ಇತ್ತು, ಲಾಸ್ಟ್ ಅಂಗಡಿಲಿ ತಗೊಂಡು ಹೋಗೋಣ ಬನ್ನಿ ಮುಂದೆ. ಈಗ ಅಲ್ಲ ಗುರು, ಇಷ್ಟೊಂದು ಅಂಗಡಿಗಳೈತೆ, ಹೆಚ್ಚಿಗೆ ಒಂದು 10 ಅಂಗಡಿನೇ. ಅಲ್ಲಿಂದ ಬಂದೆ, ಒಂದು ಅಂಗಡಿಲೂ ಜ್ಯೂಸ್ ಇಲ್ಲ. ಅದು ಏನು ಮಾಡೋಂಗಿಲ್ಲ. ಅವರು ಇದು ಬಿಸ್ನೆಸ್ಗಳು ಯಾವ್ದು ಜಾಸ್ತಿ ಓಡ್ತದಂತ ತಂದು ಇಟ್ಕೊಂಡಿರ್ತಾರೆ, ಲಾಸ್ ಆಗೋದೆಲ್ಲ ತಂದು ಇಟ್ಕೊಳಕಿಲ್ಲ. ಅಲ್ಲಿ ಏನು ಜಾಸ್ತಿ ಮೂವಿಂಗ್ ಇರ್ತಾವೆ, ಫಾಸ್ಟ್ ಮೂವಿಂಗು ಅಂತ ತಂದು ಇಟ್ಟಿರ್ತಾರೆ. ಬನ್ನಿ ಹೋಗೋಣ ಮುಂದೆ ಇವಾಗ.
ಡೀಸೆಲ್ ಹಾಕ್ಸ್ಬೇಕು ಮುಂದೆ. ಡೀಸೆಲ್ ಇದೆಲ್ಲ ಹಾಕ್ಸ್ಕೊಂಡು ಹೋಗೋಣಂತೆ. ಇವಾಗ ಇದೇ ಬಂಕಲ್ಲಿ ಡೀಸೆಲ್ ಹಾಕ್ಸೋಣ. ಡೀಸೆಲ್ ಹಾಕ್ಸ್ಕೊಂಡು ಮುಂದೆ ಹೋಗೋಣ. ಡೀಸೆಲೆಲ್ಲ ಹಾಕ್ಸ್ಕೊಂಡು ಹೋಗ್ಬೇಕು ಮುಂದೆ. ಡೀಸೆಲೆಲ್ಲ ಹಾಕ್ಸಿದಾಯ್ತು, ಹೊರಡ್ತಾ ಇದ್ದೀವಿ. ಕಾರ್ನು ಸೈಡ್ ಹೋಯ್ತಲ್ಲ ಗುರು, ಆ ಕಡೆ ಲೈಟ್ ಕೆಳಗೆ ಐತಲ್ಲ, ಆ ಕಡೆ ಗಾಡಿಗಳು ಬರ್ತಾವೆ. ನಿಧಾನಕ್ಕೆ ಹೋಯ್ತಾವೆ, ನಿದ್ದೆ ಮಾಡ್ತಾವೆ ಏನೋ ಗೊತ್ತಿಲ್ಲ. ನೀವು ಹೋಗೋಣ ಡೈರೆಕ್ಟ್. ಇವಾಗ ಅಲ್ಲೇ ಸಿಗ್ತೀನಿ ಲೋಡಿಂಗ್ ಪಾಯಿಂಟಲ್ಲಿ ನಿಮಗೆ. ಅಲ್ಲಿಂದ ಡೈರೆಕ್ಟು ಲೋಡಿಂಗ್ ಪಾಯಿಂಟ್ಗೆ ಬಂದು ನೋಡಿ, ಈಗ ಹಚ್ಕೊಂಬಂದು ಒಂದು ನಿಟ್ಟು ಹಾಕಿದ್ದಾರೆ, ಒಂದು ಬಾಕ್ಸ್ ಜೋಡಿಸಿದ್ದಾರೆ. ಇನ್ನು ಪೂರ್ತಿ ಲೋಡ್ ಆಗಬೇಕು. ಅಲ್ಲಿಂದ ಲೈನೆಲ್ಲ ತೊಗೊಬಂತ ಮುಂದೆ ಕಾಟಿಂಗ್ ಮಾಡಿ ತುಂಬ್ತಾ ಇದ್ದಾರೆ ಫ್ರೆಂಡ್ಸ್. ಲೋಡಿಂಗ್ ಗಿಡಿಂಗ್ ಎಲ್ಲ ಆಯಿತು. ಅಲ್ಲಿಂದ ಮುಂದೆ ಬಂದು ಇಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದು. ಒಂದು 23 ಟ್ರೈನಾಗ ಹೋದವ್ರು ಇಲ್ಲಿ ಪಕ್ಕದಲ್ಲೇ ರೈಲ್ವೆ ಟ್ರ್ಯಾಕ್ ಇರೋದು. ಇದು ಈಗ ಜಸ್ಟ್ ಅಲ್ಲಿ ಹೋಯ್ತು ಮುಂದ್ಗಡೆ ಕಾಣಿಸಿರ್ಬೋದು ನಮಗೆ ವಿಡಿಯೋದಲ್ಲಿ. ಜಸ್ಟ್ ಪಾಸ್ ಆಯಿತು, ಸ್ವಲ್ಪ ಲೇಟಾಗಿ ತಗೊಂಡೆ ವಿಡಿಯೋ. ಇಲ್ಲಿ ಕೆಳಗಡೆ ಒಂದು ಅಂಡರ್ ಪಾಸ್ ಐತೆ, ಬನ್ನಿ ಅಲ್ಲಿ ಕೆಳಗಡೆ ಟನಲ್ ಪಾಸ್ ಮಾಡ್ಕೊಂಡು ಹೈವೇಗೆ ಹೋಗೋಣ. ಇಲ್ಲೇ ರೈಟ್ ಇಟ್ಕೊಂಡ್ರೆ ಇಲ್ಲೇ ಹೈವೇ, ಜಾಸ್ತಿ ಏನು ದೂರ ಇಲ್ಲ. ಹೈವೇಗೂ ಲೋಡಿಂಗ್ ಮಾಡಿ ಇಟ್ಕೊಂಡು ಜಾಸ್ತಿ ದೂರ ಇಲ್ಲ. ರೋಡ್ ಚಿಕ್ತು ಇದು. ಅಲ್ಲಿ ಅಂಡರ್ ಪಾಸಲ್ಲಿ ಗಾಡಿ ಪಾಸ್ ಆಗುತ್ತಾ ಇಲ್ವ ಅಂತ ಡೌಟು, ನೋಡ್ಕೊಂಡು ಹೋಗೋಣ ಬನ್ನಿ. ಯಾಕಂದರೆ ಇನ್ನೂ 8 ಮಾಡ್ತಾಯಿದ್ರು, ನಾವು 8 ಮಾಡಿಸ್ಲಿಲ್ಲ. 8 ಲೆವೆಲಿಂದ ಒಂದು ಅರ್ಧ ಅಡಿ 8 ಚಿಕ್ಕ ಅರ್ಧ ಅಡಿ 1 ಅಡಿ 8 ಐತೆ, ಅರ್ಧ ಅಡಿ ಐತೆ 8 ಲೆವೆಲ್ಗೆ. ಇಲ್ಲೇ ಟನಲ್ ಇದು, ಟನಲ್ ರೈಟಿಗೆ ತಗೋಬೇಕು ಇವಾಗ ನಾವೀಗ. ಮುಂದೆ ಪಾಸ್ ಆಗುತ್ತಾ ಅಂತ ಏನೋ ಗೊತ್ತಿಲ್ಲ, ನೋಡೋಣ ಬನ್ನಿ. ಪಾಸ್ ಆಗ್ಬೋದು, ಪಾಸ್ ಆಗಿಲ್ಲ ಅಂದರೆ ಟಾರ್ಪಲ್, ಹೊಸ ಟಾರ್ಪಲ್ಲು, ಸುಮ್ಮನೆ ಹಿಂಸೆವೆಲ್ಲ. ನೋಡೋಣ ಪಾಸ್ ಆಗುತ್ತೆ ಅಂತ. ಪಾಸ್ ಆಗುತ್ತೆ, ಹೋಗ್ಬೋದು. ಹೋಗೋಣ ಬನ್ನಿ. ಇನ್ನೊಂದು ಬಾಕ್ಸ್ ಇಟ್ಟಿವಿ. ಏನೋ ತೊಂದರೆ ಇಲ್ಲ ಗುರು, ಈಸಿಯಾಗಿ ಪಾಸ್ ಆಯ್ತು ಗಾಡಿ. ಬನ್ನಿ ಹೋಗೋಣ ಮುಂದೆ. ಹೈವೇ ಎತ್ಕೋಬೇಕು ನಾವು. ಹೋಗ್ಬೇಕಾದ್ರೆ ಲೆಫ್ಟ್ಗೆ ಇಲ್ಲ ಅಡ್ಡ ಮಾಡಿದ್ರೆ ಹೋಗೋದಾರಲ್ಲ ಲೋಡಿಂಗ್ ಪಾಯಿಂಟ್ ಇದು ಅಡ್ಡ ಮಾಡಿ, ಅದು ಅಡ್ಡ ಮಾಡಿದ್ರೆ ತುಂಬಾ ಕಡಿಮೆ. ಇದು ಡಬಲ್ ಬಾಕ್ಸ್ ಕೂರೋದು ಹೆಚ್ಚು 2 ಬಾಕ್ಸ್ ಕೂರ್ತಿದ್ದು ಅಡ್ಡ ಮಾಡಿರೋದು. ವೈಟ್ ಮಾಡೋಲ್ಲ ಬಿಡೋದ. ಊಟ ಮಾಡಿಲ್ಲ ಗುರು, ನಿನ್ನೆ ನೈಟ್ 7ವರೆಗೆ ಏನು ಊಟ ಮಾಡಿದ್ದು, ಅದೇ ಊಟ ಮಾಡಿರೋದು. ಮೇನ್ ರೋಡ್ಗೆ ಬಂದು ಊಟ ಏನು ಮಾಡಿಲ್ಲ. ಇಲ್ಲಿ ಬಂದು ಇಲ್ಲಿ ಸುಮಾರು 11 ಜನ ಬತ್ತೀನಂತ ಹೋದವನು, ಬೈಕು ಬರ್ಲಿಲ್ಲ, ಬಂದಿದ್ದ ನೈಟ್ ಅವನು. ಲೋಡಿಂಗ್ ನಂದು 47 ಯೂಸ್ ಆಗದೆ. ಎಲ್ಲರೂ ಲೈಕ್ ಬಂದವೆ. ಊಟ ಸೈಡ್ ಹಾಕೋಣ ಊಟಕ್ಕೆ. ನಮ್ಮ ಜೊತೆ ಇನ್ನೂ ಒಂದು ಗಾಡಿ ಬದೈತೆ ಈಚೆನೆ, ಚಿಕ್ಕ ಗಾಡಿ ಇದೆ ಅಂತ. ಸ್ವಲ್ಪ ಹೋಗೋಣ ಮುಂದೆ. ಲೆಫ್ಟ್ ಹಾಕ್ಬೇಕು ಎಲ್ಲರೂ ಊಟಕ್ಕೆ. ನಮ್ಮದು ಟೋಟಲ್ 4 ಗಾಡಿ ಬಿಟ್ಟು 3 ಗಾಡಿ ಇದ್ದು. 4 ಗಾಡಿಗೆ ಹೇಳಿದರು. ನಮ್ಮದೇ ಫಸ್ಟ್ ಬಂದಿದ್ದ ಗಾಡಿ, ನಮ್ಮದೇ ಫಸ್ಟ್ ಲೋಡ್ ಆಯಿತು. ಇನ್ನು 3 ಗಾಡಿ ಲೋಡ್ 3 ಗಾಡಿ ನಮ್ಮ ಬರ್ತಾಯಿದೆ. 2 ಗಾಡಿಯಲ್ಲಿ ಲೋಡ್ ಆಗ್ತಾಯಿದೆ. ಅವು ಬಿಡ್ಸೋದು ಲೇಟ್ ಅಂತೆ, ಗೊತ್ತಿಲ್ಲ ಯಾಕೆ ಏನು ಅಂತ. ನಮ್ಮ ಮಾತ್ರ 2 ಗಾಡಿ ಬಿಟ್ಟಿದ್ದಾರೆ, ನಾವು ಹೋಗ್ತಾಯಿದ್ದೀವಿ. ಇನ್ನೊಬ್ಬರು ಪಾರ್ಟಿ ಇದ್ದಾರೆ ಇನ್ನೊಂದು ಗಾಡೀಲಿ, ನಮ್ಮ ಗಾಡಿಯಲ್ಲಿಲ್ಲ, ನಾವು ಇಬ್ಬರು ಇದ್ದೀವಿ. ಇನ್ನೊಂದು ಹಿಂದ್ಗಡೆ ಬರ್ತಾಯಿದೆ ಗಾಡಿ, ಆ ಗಾಡೀಲಿ ಪಾರ್ಟಿ ಅವರೇ ಕರ್ಕೊಂಡು ಹೋಗ್ತಾರೆ ಇಲ್ಲಿಗೆ ಅಂತ. ಮುಂದೆ ಎಲ್ಲರೂ ಊಟಕ್ಕೆ ಹಾಕ್ಬೇಕು ಲೆಫ್ಟ್ಗೆ. ನೋಡೋಣ ಬನ್ನಿ ಎಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಹಾಕ್ಬಿಟ್ಟು ಊಟ ಗೀಟ ಮಾಡ್ಕೊಂಡು ಹೋಗೋಣ. ಇವತ್ತು ನೈಟೇ ಖಾಲಿ ಮಾಡ್ತಾರೆ, ಏನಿಲ್ಲ ನಾಳೆ ಗೀಳಿ ಆ ಥರ ಏನಿಲ್ಲ. ಅವ್ರ ಪಾರ್ಟಿಗೆ ಅರ್ಜೆಂಟ್ ಐತೆ ಮೆಟೀರಿಯಲು ಅಲ್ಲ, ಶೂಸ್ಗಳು. ಇವತ್ತು ನೈಟಾಗಿ ಖಾಲಿ ಮಾಡ್ಕೊಡ್ತಾರಂತೆ ಗೋಡನ್ಗೆ. ಅಲ್ಲಿಂದ ಅವ್ರು ಏನು ಮಾಡ್ತಾರೆ ಗೊತ್ತಿಲ್ಲ. ಗೋಡನ್ನ ಖಾಲಿ ಮಾಡ್ತಿದ್ವಿ ನೈಟೇ ಗಾಡಿ ಹೋಯ್ತಂಗೆ ಖಾಲಿ ಮಾಡ್ತೀವಿ ಅಂತ ಹೇಳಿದ್ರು. ಖಾಲಿ ಯಾರು ಚೆನ್ನಾಗವ್ರು ನಮಗೂ. ಯಾಕಂದ್ರೆ ನಾವು ಬೆಳಗ್ಗೆ ಬೇರೆ ಕಡೆ ಲೋಡ್ ಮಾಡ್ಕೊಂಡು ಊರ ಕಡೆಗೆ ಹೋಗ್ಬೇಕಂತ ಪ್ಲಾನ್ ಐತೆ. ಊಟ ನಾಳೆ ಮಾಡಕೈತೆ ಹೋಗ್ಬೋದು. ಊಟ ಮಾಡಕೈತೆ
ಹೋಗೋಣ ಬನ್ನಿ. ಕಾಲಿಗೆ ಹೋಗ್ಬಿಟ್ಟು ಸ್ನಾನ ಮಾಡಿರೋರು ಸ್ನಾನ ಮಾಡಿ ಚೆನ್ನಾಗಿದೆ. 90 ದಿನನೇ ಆಗಿದೆ ಸ್ನಾನ ಮಾಡಿ. ಕೇಳಿ ಇನ್ನೇನು ಕೆಲಸ ಇಲ್ಲ. ಕಾಯಿಲೆ ಆದ್ಮೇಲೆ ನೈಟ್ ಕಾಯಿಲೆ ಆದ್ಮೇಲೆ ಚಾಮರಾಜಪೇಟೆ ಅಲ್ಲಿಂದ ಮೈಸೂರಿಗೆ ಲೋಡ್ ಮಾಡ್ಕೊಂಡು ಊರ್ ಕಡೆ ಹೋಗೋದೆ. ದಿನದಕ್ಕೂ ಜಾಸ್ತಿ ಆಯ್ತು ಈಗ. ಊರಿಗೆ ಹೋಗಿ ಮತ್ತೊಂದು ದಿನ ರೆಸ್ಟ್ ಮಾಡಿ ಮತ್ತೆ ಲೋಡ್ ಮಾಡಬೇಕು ಬೇರೆ ಕಡೆ ಎಲ್ಲಾರೆ ಲಾಂಗು. 3 ಗಂಟೆ 4 ಗಂಟೆ ಜಾಸ್ತಿ ಆಗದೆ. 1-2-3 ದಿನ ವಿಡಿಯೋಗಳಿಗೆ ಬರೋದು ಡೌಟು. ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಯಾವ ಥರ ಐತೆ ಅಂತೇಳಿ ಕಮೆಂಟ್ ಮಾಡಿ, ಶೇರ್ ಮಾಡಿ. ನಾವು ಬೇರೆ ನಾನು ಇದ್ದೀನಿ ನಾನ್ ವೆಜ್ ತಿನ್ನಲ್ಲ. ವೈಟ್ಲೋ ಸೊಪ್ಪು 1-2 ಗಂಟೆ ಇಸ್ಕೊಳ್ಳೋದ. ತಲೆನೋವು ಬರ್ತದೆ. ಹಾಂ ತಲೆನೋವು ಬರ್ತದೆ. ಇಲ್ಲಿ ಪೂರ್ತಿ ಡಾಬಾಗಳು ಇರೋದೇನೋ ಇಲ್ಲಿ. ರೋಡ್ಗಿಂತ ಡಾಬಾನೇ ಅಲ್ಲದೆ ಗಾಡಿಗಳೇ ಮುಚ್ಚೋಗವೆ. ಸೈಡ್ ಆಗಿರೋದೇನೋ. ಊಟ ರೋಟಿ ಮತ್ತು ಮಶ್ರೂಮ್ ಕರಿ ತೊಗೊಂಡಿದ್ದವರು. ಮಶ್ರೂಮ್ ಕರಿ ಪರವಾಗಿಲ್ಲ, ಚೆನ್ನಾಗಿತ್ತು. ಅದಾದ್ಮೇಲೆ ಗಿರೇಸ್ ತೊಗೊಂಡು, ಗಿರೇಸ್ ಅಂತೂ ಅಷ್ಟಲ್ಲೇ ಟೇಸ್ಟು. ಬನ್ನಿ ಊಟ ಗಿಟ್ಟಲ್ಲ ಆಯಿತು, ಹೋಗೋಣ ಮುಂದೆ. ಇವಾಗ ಹೋಗ್ತಾ ಇದ್ದೀವಿ. ಆ ಗಾಡಿ ನಿಮ್ಮ ಜೊತೆಲೇ ಬರ್ತೈತೆ. ಇನ್ನೇನು ಇಲ್ಲಿಂದ ಒಂದು 12-13 ಕಿಲೋಮೀಟರ್ ಐತೆ ಅಷ್ಟೇ ಚಾಮರಾಜಪೇಟೆ. ಹೋಗಿ ಖಾಲಿ ಗಿಲಿ ಮಾಡ್ಕೊಂಡು ಹೋಯ್ತೀನಿ. ಖಾಲಿ ಮಾಡ್ಬಿಡ್ತಾರೆ. ಯಾಕೆಂದರೆ ಬೆಳಗ್ಗೆ ಟೈಮ್ ಮಾಡ್ಬೋಯ್ತು. ಬೆಳಗ್ಗೆ ಟೈಮಲ್ಲಿ ಜಾಗ ಇರಲ್ಲ ಕಾಲಿಡೋದಕ್ಕೆ ಅಂದ್ಬಿಟ್ಟು ಇವಾಗಲೇ ಮಾಡ್ಕೊತಾ ಇದ್ದಾರೆ. ಮಾಡೋದು ನಮಗೂ ಒಳ್ಳೇದು. ನಾವು ಬೆಳಗ್ಗೆ ಎದ್ದ ತಕ್ಷಣ ಆಫೀಸ್ ಲೋಡ್ ಮಾಡ್ಕೊಂಡು ಮೈಸೂರು ಕಡೆ ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ವಿ. ಮೈಸೂರಿಗೆ ಹೋಗಿ ಅಲ್ಲಿಂದ ಮನೆಗೆ ಹೋಗ್ಬೇಕು. ಮೈಸೂರಿಂದ MTನೇ ಹೊಂಟೋಗ್ತೀವಿ ಮನೆಗೆ ಹೋದ್ಮೇಲೆ ನೋಡ್ಬೇಕು. ಒಂದೇ ರೆಸ್ಟ್ ಮಾಡಿ ಸ್ನಾನ ಏನೋ ಮಾಡ್ಕೊಂಡು ಬೇರೆ ಕಡೆ ಎಲ್ಲಾರೇ ಹೋಗ್ಬೇಕು. ಇನ್ನೂ ಮುಂದೆ ಹೊಸ ಹೊಸ ವಿಡಿಯೋಗಳು ಚೆನ್ನಾಗಿರೋ ಬರುತ್ತೆ. ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ಇದು ನಮ್ಮದು ಫಸ್ಟ್ ಟ್ರೈ. ಗೊತ್ತಿಲ್ಲ ವಿಡಿಯೋ ಹೆಂಗೆ ಬರ್ತೈತೆ ಔಟ್ಪುಟ್ ಅಂತ, ಹಿಂಗೆ ಏನು ಅಂತ ಗೊತ್ತಿಲ್ಲ ನಮಗೆ. ಹೇಳಿ ಯಾವ ಥರ ನಿಮ್ಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಹೇಳಿ. ಈ ಥರ ವಿಡಿಯೋದಲ್ಲಿ ತಪ್ಪಾಗಿದ್ರೆ ಕ್ಷಮಿಸ್ಬಿಡಿ. ಎಷ್ಟು ಕಿಲೋಮೀಟರ್ ಇದೆ ಇಲ್ಲಿಂದ? ಎಷ್ಟು ಕಿಲೋಮೀಟರ್? ಹಂಗೆ ಮುಂದೆ ಬಂದವರು. ಇಲ್ಲಿ ಗ್ಯಾಸ್ ಗಾಡಿ ಏನೋ ಪ್ರಾಬ್ಲಮ್ ಆಗಿದೆ, ಕೆಟ್ಟೋಗೈತೆ. ಪೊಲೀಸ್ ಎಲ್ಲ ಬಂದವ್ರೆ. ಇವೆಲ್ಲಲ್ವಾ ನೈಟ್ ಟೈಮು ಏನೋ ಬಂದು ಹಿಂದ್ಗಡೆನ ಗುದ್ಬಿಟ್ರೆ ತೊಂದರೆ ಅಂದ್ಬಿಟ್ಟು ಇದೆಲ್ಲ ಸೈಡ್ಗೆ ಹಾಕ್ಬಿಟ್ಟು ಇದು ಮಾಡ್ತವ್ರೆ.
ಇದನ್ನೆಲ್ಲ ಹಾಕಿ ಬ್ಲಾಸ್ಟಿಂಗ್ ಶಾಟ್ ಹೊಡ್ಕರ್ರಿ. ತುಂಬ ಇದು ಮಾಡ್ತಾರೆ ಗ್ಯಾಸ್ ಗಾಡಿ ಹೆಚ್ಚು ಕಮ್ಮಿ ಏನೋ ಟಚ್ ಅವ್ ಮತ್ತೆ ಅದೆಲ್ಲ ಮಾಡೋದು ಪೊಲೀಸ್ ಎಲ್ಲ ಬಂದು ಮುಂಜಾಗ್ರತೆ ತಗೊಂಡು ಇದು ಮಾಡ್ತಾವ್ರೆ. ಕೇಳಕನ್ರಿ ಮಾಡಲಿ ಒಳ್ಳೇದು. ಯಾಕಂದ್ರೆ ನೈಟು ನಿದ್ದೆಗಿದೆ ಗಂಡಲ್ಲಿ ಯಾರಿಗೆ ಬೇಕು ಏನಾರ ಆಗಿ ಹೆಚ್ಚು ಕಡಿಮೆ ಆಗಿ ಹಿಂದ್ಗಡೆಯಿಂದ ಬಂದು ಏನಾರ ಆಗ್ಬಿಟ್ರೆ ಅವೆಲ್ಲ ಪ್ರಾಬ್ಲಮ್ಗಳು, ಸುಮ್ಮನೆ ಸಮಸ್ಯೆ ಯಾಕೆ ಅಂತ ಕಟಿಂಗ್ ಮಾಡಿ ಕಳಿಸ್ಬೇಕಾನೆ. ಸಿಲಿಂಡರ್ ಗಾಡಿ ಕೆಟ್ಟೋಗಿದೆ ಗೈಸ್. ನಮ್ದು ಇನ್ನೇನು ಸ್ವಲ್ಪ ಮುಂದೆ ಅವರ ಅನ್ಲೋಡಿಂಗ್ ಮಾಡಿ ಸಿಕ್ತು. ಅವೆಲ್ಲ ಕಂಟೆಂಟ್ಗಳು ಮಾಡ್ಕೋಬೇಕು ಫ್ರೆಂಡ್ಸ್. ಬೆಂಗಳೂರು ಒಳಗಡೆ ಎಂಟ್ರಿ ಸಿಟಿ ಒಳಗಡೆ ಈಗ ಇನ್ನೊಂದು ಸ್ವಲ್ಪ ಮುಂದೆ ಅವರ ಅನ್ಲೋಡಿಂಗ್ ಪಾಯಿಂಟು ಹೋಗಿ ಹಗ್ಗಾಡ ಅರ್ಪಲ್ಲ ಬಿಚ್ಚಕ್ಕೆ ಟೈಮ್ ಆಗಲಿ 1 ಗಂಟೆ. ಹಗ್ಗಾಡ ಅರ್ಪಲ್ಲ ಬಿಚ್ಚಿಬಿಟ್ಟು ಹಗ್ಗ ಸುತ್ತಬಿಟ್ಟು ಮಲ್ಗಳನಂತೆ ಅವರು ಖಾಲಿ ಗಿಲ್ಲೆಲ್ಲ ಮಾಡಿ ಹೇಳಿಸ್ತಾರೆ. ಖಾಲಿ ಇಲ್ಲ ಮೇಲೆ ಒಟ್ಟಿಗೆ ಗಾಡಿ ಎತ್ಕೊಂಡೋಗಿ ಮುಂದೆ ಎಲ್ಲರ ಸೈಡ್ ಪಾರ್ಕಿಂಗ್ ಮಲ್ಕೊಳ್ಳೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಅಷ್ಟೇ. ಇಲ್ಲಿಗೆ ಬ್ಲಾಗ್ನ ಎಂಡ್ ಮಾಡ್ತೀನಿ. ಚೆನ್ನಾಗಿದ್ರೆ ಲೈಕ್ ಸಬ್ಸ್ಕ್ರೈಬ್ ಕಮೆಂಟ್ ಮಾಡಿ ವಿಡಿಯೋ ಹೆಂಗಾಯ್ತು ಅಂತ ಹೇಳಿ. 12 ಕಿಲೋಮೀಟರ್ ಅನ್ಲೋಡಿಂಗ್. ಓಕೆ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್.